ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ಸದಸ್ಯರು ಈ ಬಿಲ್ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ನನ್ಗನ್ಸ್ತತೆ ಎಲ್ಲೋ ಒಂದ್ ಕಡೆ ಸರ್ಕಾರನೇ ಈ ಗವರ್ನರ್ ಮತ್ತು ಸರ್ಕಾರದ ಮಧ್ಯೆ ಕಂದಕವನ್ನ ಅವರೇ ತೋಡ್ಕೊಂತ ಇದ್ದಾರೆ. ಇಲ್ಲಿ ಪ್ರಶ್ನೆ ಮೂಡಬೇಕಾಗಿರೋದು, ಈ ಬಿಲ್ಲು ಗವರ್ನರ್ನ ತೆಗೆಯೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋ ಪಾಯಿಂಟ್ಸ್ ಇದರಲ್ಲಿ ಇರಬೇಕಾಯ್ತು. ಅಥವಾ ಗವರ್ನರ್ ಇಂದ ಏನೇನ್ ತೊಂದರೆ ಆಗ್ತಾ ಇದೆ ಅವ್ರನ್ನ ಕುಲಪತಿಗಳು ಮಾಡೋದ್ರಿಂದ, ಗವರ್ನರ್ ಯೂನಿವರ್ಸಿಟಿಯ ಕುಲಪತಿ ಆಗೋದ್ರಿಂದ ಇಂತಿಂತ ಸಮಸ್ಯೆಗಳು ನಿರ್ಮಾಣ ಆಗಿದೆ ಈ ಬಿಲ್ಲಲ್ಲಿ ಹೇಳ್ಬೇಕಾಯ್ತು. ಯಾಕಂದ್ರೆ ನಾರ್ಮಲಿ ನಾವು ಹೇಳ್ತೀರಿ ಬಿಲ್ಲಲ್ಲಿ, ನಾನು ಮಂತ್ರಿ ಆಗಿದ್ದೆ, ಬಿಲ್ಲಲ್ಲಿ ನಾವು ಹೇಳ್ತೀರಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ, ಯಾವ್ದು ಒಳ್ಳೇದಾಗುತ್ತೆ, ಈ ತರದ್ದೆಲ್ಲ ಹೇಳ್ತೀರಿ. ಈ ಗವರ್ನರ್ ಇಂದ ಏನೇನ್ ತೊಂದರೆ ಆಗಿದೆ ಅಂತನಾದ್ರೂ ಹೇಳ್ಬೇಕಾಯ್ತು. ಅದು ಏನು ಹೇಳಿಲ್ಲ, ಗವರ್ನರ್ ಇಂದ ಏನ್ ತೊಂದರೆ ಆಗ್ತೈತೆ ಅಂತ ಹೇಳಿಲ್ಲ. ಮತ್ತೆ ಮುಖ್ಯಮಂತ್ರಿಗಳನ್ನ ಇದಕ್ಕೆ ಕುಲಪತಿಯಾಗಿ ಮಾಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ಹೇಳಿದ್ರು, ಯಾರೋ ಗುಜರಾತ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡ್ಬಿಡಿ, ನಾವು ಕರ್ನಾಟಕ ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ ಅಂತ ಅನೌನ್ಸ್ ಮಾಡ್ಬಿಡಿ, ಮುಗ್ದೋಯ್ತು. ನಾವು ಗುಜರಾತ್ ಮಾಡಲ್ಗೆ ಹೋಗ್ತಾ ಇದೀರಿ, ಗುಜರಾತ್ ಅಲ್ಲಿ ಏನೇನ್ ನಡೀತೋ ಅದನ್ನ ನಾವೇ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳಿ ಅಷ್ಟೇ. ಕರ್ನಾಟಕ ಗುಜರಾತ್ ಗಿಂತ ಚೆನ್ನಾಗಿದೆ. ಈ ದೇಶದಲ್ಲಿ 2ನೇ ಆರ್ಥಿಕ ಶಕ್ತಿ ಕೊಟ್ಟಿರೋದು ಕರ್ನಾಟಕ. ಬದಲಾವಣೆ ಮಾಡಕ್ ಕೊಟ್ಟಿದ್ದೀರಾ ಮತ್ತೆ ಗುಜರಾತ್ ಎಕ್ಸಾಂಪಲ್ ಕರ್ನಾಟಕ ದೇಶಕ್ಕೆ ಮಾಡಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಬಿಲ್ ಅನ್ನ ಮಾಡ್ಬೇಕಾದ್ರೆ, ಅದರಲ್ಲೂ ವಿದ್ಯಾರಂಗದಲ್ಲಿ ಬಿಲ್ ಮಾಡ್ಬೇಕಾದ್ರೆ ನಾವು ಮಾಡಿದಂತ ಬಿಲ್ಲು ಪರ್ಮನೆಂಟ್ ಆಗಿರ್ಬೇಕು. ಯಾವುದೇ ಮಂತ್ರಿ, ಈಗ ಪ್ರಿಯಾಂಕಾ ಅವರು ಇದ್ದಾರೆ, ಮಂತ್ರಿಗೆ ಅನ್ಸ್ಬೇಕು ನಾನು ಈ ಬಿಲ್ ಮಾಡೋದ್ರಿಂದ ಈ ಬಿಲ್ಲು ನಾನು ಇದ್ರೂ ಇರ್ಬೇಕು, ನಾನು ಇಲ್ಲ ಅಂದ್ರೂ ಇರ್ಬೇಕು, ಮುಂದುವರಿಬೇಕು, ಆ ತರದ ಒಂದು ಕಾನ್ಸೆಪ್ಟ್ ಇರ್ಬೇಕು. ಏನಾಗ್ತೈತೆ, ಯಾವ್ದೋ ಬಾಡಿಗೆ ಮನೆಗೆ ಬಂದಂಗ ಆಗ್ತೈತೆ. ನಾವು ಬರೋದು ಹೋಗ್ಬೇಕಾದ್ರೆ ಮಂಚ ಚೇರು ಎಲ್ಲ ಎತ್ಕೊಂಡು ಹೋಗ್ತಿರಲ್ಲ, ಹಂಗೆ ತೆಗೆದಾಕದಂಗ ಆಗ್ಬಾರ್ದು ಬಿಲ್ಲು. ಬಿಲ್ಲಲ್ಲಿ ಇವತ್ತು ಎಲ್ಲರೂ ಅದನ್ನ ಹಾಗೆ ಕಂಟಿನ್ಯೂ ಆಗ್ಬೇಕು. ಆತರ ಆ ರೀತಿಯಾದಂತ ಒಂದು ಬಿಲ್ ಅನ್ನ ಜನ ಬಯಸ್ತಾರೆ, ವಿದ್ಯಾರ್ಥಿಗಳು ಬಯಸ್ತಾರೆ. ಒಂದು ನಿಮಿಷ, ತಾವೀಗ ಹೇಳಿದ್ರ ಗುಜರಾತ್ ನಮ್ಮ ರಾಷ್ಟ್ರದ ಒಂದು ರಾಜ್ಯ. ಅಲ್ಲಿ ಕೆಲವು ಒಳ್ಳೆ ಇದಾದ್ರೆ ಅದನ್ನ ನಾವು ಅಡಾಪ್ಟ್ ಮಾಡ್ತೀವಿ. ಮಹಾರಾಷ್ಟ್ರದಲ್ಲಿ ಅಡಾಪ್ಟ್ ಮಾಡ್ತೀವಿ, ತಮಿಳುನಾಡಲ್ಲಿ ಅಡಾಪ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವು ಕಂಡದಲ್ಲಿ ಅದು ಒಳ್ಳೆ ಒಂದು ಕಾರ್ಯನ ಅಲ್ಲಿ ಮಾಡಿದ್ದಾರೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅಲ್ಲ ಇಲ್ಲ, ಅದು ಅನ್ಸುತ್ತೆ ಇದು ಒಳ್ಳೇದು ಅಂತ, ಒಳ್ಳೇದು ಅನ್ಸುತ್ತೆ. ಏನಿದೆ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್, ಅಲ್ಲ ಆಬ್ಜೆಕ್ಟ್ ಅಂಡ್ ರೀಸನ್ಸ್ ಏನಾರ ಅಲ್ಲ, ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕರು ಗ್ರಾಮೀಣ ಇದರ ಉದ್ದೇಶದಿಂದ ಅವರಿಗೆ ಗೊತ್ತಿರೋದು. ಗವರ್ನರ್ ಅವರು ನನಗೆ ಭಾರಿ ಗೌರವ ಇದೆ ಅವ್ರ ಮೇಲೆ. ಅವ್ರಿಗೆ ಆದ್ರೆ ಗ್ರಾಮೀಣ ಕರ್ನಾಟಕ ರಾಜ್ಯ ವಿಚಾರ ಅಷ್ಟು ಗೊತ್ತಾಗೋದ್ರೆ ಮುಖ್ಯಮಂತ್ರಿಗೆ ಎಲ್ಲ ಗೊತ್ತಾಗಕ್ಕೆ ಏನಿದೆ ಇಲ್ಲಿ ಸರ್. ನಿಮ್ಗೆ ಗೊತ್ತಿದ್ದಂಗೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಕೌನ್ಸಿಲ್ ವರ್ಷಕ್ಕೊಂದ್ಸಲಿ ಮುಖ್ಯಮಂತ್ರಿ ಮೀಟಿಂಗ್ ಮಾಡಬೇಕು. ಒಂದ್ ಮೀಟಿಂಗ್ ಮಾಡಾರ? ಒಂದೇ ಒಂದು. ಈಗ 19 ತಿಂಗಳಾಗಿದೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಕೌನ್ಸಿಲ್ ಬೆಂಗಳೂರಿಂದ ಸಂವಿಧಾನದ ಪ್ರಕಾರವಾಗಿ ನಾಟಿ ಕಾನೂನು ಗೊತ್ತಿದೆ, ಸಂವಿಧಾನದ ಪ್ರಕಾರವಾಗಿ ಒಂದು ಮೀಟಿಂಗ್ ಮಾಡಿಲ್ಲ. 19 ತಿಂಗಳಾಗಿದೆ ಸರ್ಕಾರ ಬಂದ ಮೇಲೆ ಬೆಂಗಳೂರಿನಲ್ಲಿ ಕೂತ್ಕೊಂಡೆ ಇಲ್ಲ. ಇನ್ನೇನು ವಿಳಂಬ ಆಗಿದೆ, ಈಗೆಲ್ಲ ಮಾಡ್ತಾರೆ. ನೀವು ಇಂತ ಹಿರಿಯ ಸಚಿವರೇ ನೀವು ಈಗ ಹೇಳ್ಬಿಟ್ಟಾಗ ನಾವಿನ್ನೇನೆ ಈ ಸರ್ಕಾರದಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೀವು ಹೇಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.